ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅಣ್ಣ ಕಸ್ಟಡಿಗೆ ಹೋದ್ರೆ ತಮ್ಮ ಜೈಲ್ ಪಾಲಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಯಿಂದ 14 ದಿನ ಜೈಲಿಗೆ ಹೋಗಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಇನ್ನು ಜೈಲಿನಲ್ಲಿದ್ದಂಥ ಸೂರಜ್ ರೇವಣ್ಣನನ್ನ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಸೂರಜ್ ರೇವಣ್ಣ ಅವರನ್ನ 8 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ಪ್ರಜ್ವಲ್ ರೇವಣ್ಣ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ಎಂಎಲ್ಸಿ ಸೂರಜ್ ರೇವಣ್ಣ. ಸಹೋದರರಿಗೆ ಲೈಂಗಿಕ ದೌರ್ಜನ್ಯ ಆರೋಪ ಸಂಕಷ್ಟವನ್ನ ತಂದಿಟ್ಟಿದೆ. ಸೂರಜ್ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನಿನ್ನೆ ನ್ಯಾಯಾಧೀಶರು ಒಪ್ಪಿಸಿದ್ರು. ಆದ್ರೆ ಇವತ್ತು ಬಾಡಿ ವಾರೆಂಟ್ ಮೇಲೆ ಅವರನ್ನ ಪಡೆಯುವಂತಹ ಕೆಲಸವನ್ನ, ತಮ್ಮ ಕಸ್ಟಡಿಗೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. 14 ದಿನಗಳ ಕಾಲ 8 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಸದ್ಯ ಕೋರ್ಟ್ ಆದೇಶಿಸಿದೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಯಲ್ಲಿದ್ರು, ವಿಚಾರಣೆಗೆ ಒಳಪಟ್ಟಿದ್ರು. ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ವಿಧಿಸಿರುವಂತದ್ದು. ಸದ್ಯ ಜೈಲಿನಲ್ಲಿದ್ದಂಥ ಅಣ್ಣ ಕಸ್ಟಡಿಗೆ ಹೋದ್ರೆ, ಮತ್ತೊಂದು ಕಡೆ ಕಸ್ಟಡಿಯಲ್ಲಿದ್ದಂಥ ತಮ್ಮ ಸದ್ಯ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಇತ್ತ ತಮ್ಮ ಪ್ರಜ್ವಲ್ ರೇವಣ್ಣ, ಮತ್ತೊಂದು ಕಡೆ ಸೂರಜ್ ರೇವಣ್ಣ ಇಬ್ಬರ ಅದಲು ಬದಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರ 14 ದಿನಗಳ ಕಾಲ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಕೆಲಸವನ್ನ ಕೋರ್ಟ್ ಮಾಡಿದೆ. ಮತ್ತೊಂದು ಕಡೆ ಸೂರಜ್ ರೇವಣ್ಣ ಅವರನ್ನ 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ ಕೋರ್ಟ್. 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದೆ. ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆಗೆ ಒಳಪಡಲಿದ್ದಾರೆ ಸೂರಜ್ ರೇವಣ್ಣ. ಇಬ್ಬರದ್ದು ಕೂಡ ಲೈಂಗಿಕ ದೌರ್ಜನ್ಯ ಪ್ರಕರಣ. ಪ್ರಜ್ವಲ್ ರೇವಣ್ಣ ಅವರನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದು ಮೊದಲ ಕೇಸ್ ದಾಖಲಾಯ್ತಲ್ಲ ಹೊಳೆ ನರಸೀಪುರದಲ್ಲಿ ದಾಖಲಾದಂಥ ಲೈಂಗಿಕ ದೌರ್ಜನ್ಯ, ಅನಂತರ ಅದರಲ್ಲಿ ಅತ್ಯಾಚಾರದ ಸೆಕ್ಷನ್ ಆಡ್ ಆಗುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ನಡೆಸಿದಂತಹ ನಂತರದಲ್ಲಿ ಇವತ್ತು ಅವರ ಕಸ್ಟಡಿಯ ಅವಧಿ ಮುಕ್ತಾಯ ಆದಂತಹ ಕಾರಣಕ್ಕಾಗಿ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸ ಆಗಿತ್ತು. ಈ ಸಂದರ್ಭದಲ್ಲಿ ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಒಪ್ಪಿಸಿದೆ. ಸೂರಜ್ ರೇವಣ್ಣ ಅವರ ವಿರುದ್ಧ ಇರುವಂತಹ ಆರೋಪ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ನಿನ್ನೆ ನ್ಯಾಯಾಧೀಶರ ಎದುರು ನೇರವಾಗಿ ಹಾಜರುಪಡಿಸಲಾಗಿತ್ತು. ಕೋರ್ಟ್ಗೆ ರಜೆ ಇದ್ದಂತಹ ಕಾರಣಕ್ಕಾಗಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನಿನ್ನೆ ನ್ಯಾಯಾಧೀಶರು ಒಪ್ಪಿಸಿದ್ರು. ಆದರೆ ಇವತ್ತು ಬಾಡಿ ವಾರೆಂಟ್ ಮೇಲೆ ಕೋರ್ಟ್ ಮೂಲಕ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಯಿಂದ ಜೈಲಿಗೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದ್ರೆ, ಮತ್ತೊಂದು ಕಡೆ ಸೂರಜ್ ರೇವಣ್ಣ ಅವರ ವಿಚಾರದಲ್ಲಿ ಜೈಲಿನಿಂದ ಕಸ್ಟಡಿಗೆ ನೀಡಿ ಆದೇಶವನ್ನ ಕೋರ್ಟ್ ನೀಡಿದೆ. ಹಾಗಾಗಿ ಒಂದು ಕಡೆ ಸೂರಜ್ ರೇವಣ್ಣ ಅವರು ತೀವ್ರತರವಾದಂತಹ ವಿಚಾರಣೆಗೆ ಒಳಪಡಬೇಕಾಗತ್ತೆ. ಯಾಕಂದ್ರೆ ಕೋರ್ಟ್ನಲ್ಲಿ ವಾದ ಮಾಡುವಂತಹ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಚಾರಗಳನ್ನ ಮೆನ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಇನ್ನು ಹಲವು ಸಾಕ್ಷಿಗಳನ್ನ ಕಲೆ ಹಾಕೋದು ಬಾಕಿ ಇದೆ. ಆರೋಪಿಯನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸೋದು ಬಾಕಿ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ತೋಟದಲ್ಲಿ ಈ ಕೃತ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆಯೋ, ಗನ್ನಿ ಕಡೆದ ತೋಟ, ಅಲ್ಲಿ ಸಿಸಿಟಿವಿಗಳನ್ನ ಕಲೆ ಹಾಕೋದು ಬಾಕಿ ಇದೆ. ಆ ಕಾರಣಕ್ಕಾಗಿ ನಮ್ಮ ಕಸ್ಟಡಿಗೆ ನೀಡಬೇಕು ಸೂರಜ್ ರೇವಣ್ಣ ಅವರನ್ನ ಅಂತ ಹೇಳಿ ವಾದವನ್ನ ಮಂಡಿಸಿದ್ರು. ಆ ವಾದವನ್ನ ಪುರಸ್ಕರಿಸಿ 8 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನ ನ್ಯಾಯಾಧೀಶರು ಹೊರಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಕಸ್ಟಡಿಯಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಂಗ ಬಂಧನ, ಮತ್ತೊಂದು ಕಡೆ ನ್ಯಾಯಾಂಗ ಬಂಧನದಲ್ಲಿದ್ದಂತಹ ಸೂರಜ್ ರೇವಣ್ಣಗೆ ನೇರವಾಗಿ ಈಗ ಕಸ್ಟಡಿಗೆ ಒಳಪಟ್ಟಿದ್ದಾರೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದದ ಸಂದರ್ಭದಲ್ಲಿ ಮೆನ್ಷನ್ ಆದಂತಹ ವಿಚಾರಗಳನ್ನ ಉಲ್ಲೇಖ ಮಾಡಬಹುದಾ ಅಂತ ಹೇಳಿ? ಖಂಡಿತ ವಿದ್ಯಾಶ್ರೀ, ಈ ಒಂದು ಪ್ರಕರಣದಲ್ಲಿ ಇವತ್ತು ಅಂದ್ರೆ ಒಂದ್ ರೀತಿ ಸರ್ಪ್ರೈಸ್ ಅಂತ ಹೇಳ್ಬೋದು. ರೇವಣ್ಣನ ಮಕ್ಕಳ ಅರ್ಜಿಯ ವಿಚಾರಣೆ ನಡೀತು ಅಂತ ಹೇಳ್ಬೋದು. ಇಬ್ಬರ ಮೇಲೂ ಬಂದಿರುವಂತದ್ದು ಪ್ರತ್ಯೇಕವಾಗಿ ಅತ್ಯಾಚಾರ ಆರೋಪ. ಒಂದ್ ರೀತಿ ಆದ್ರೆ ಇನ್ನೊಂದ್ ಕಡೆ 376 ಒಂದ್ ಕಡೆ ರಿಜಿಸ್ಟರ್ ಆದ್ರೆ, ಇನ್ನೊಂದ್ ಕಡೆ 377 ರಿಜಿಸ್ಟರ್ ಆಗಿರುವಂತಹ ಕೇಸ್ಗಳ ವಿಚಾರಣೆ ನಡೀತು. ಈ ವೇಳೆಯಲ್ಲಿ ಇವತ್ತು ಮೊದಲನೇದಾಗಿ ಸೂರಜ್ ರೇವಣ್ಣರ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತಹ ಕೆಲಸವನ್ನ 42ನೇ ಎಸಿಎಂನ ನ್ಯಾಯಾಧೀಶರಾಗಿರುವಂತಹ KN ಶಿವಕುಮಾರ್ ಅವರು ಮಾಡಿದ್ರು. ಮೊದಲನೇದಾಗಿ ಬಂದಂತಹ ಸಿಐಡಿ ಅಧಿಕಾರಿಗಳ ಟೀಮ್ ಏನಿದೆ ಅವರ ಪರವಾಗಿ ರೆಗ್ಯುಲರ್ ಪಿಪಿ ಆಗಿರುವಂತಹ ವಿಶ್ವನಾಥ್ ಅವರು ವಾದ ಮಂಡಿಸುವಂತಹ ಕೆಲಸವನ್ನು ಮಾಡಿದ್ರು. ಅವರು 14 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತ ಮನವಿ ಸಲ್ಲಿಸಿದ್ರು. ಆದ್ರೆ ಇದಕ್ಕೆ ಸೂರಜ್ ರೇವಣ್ಣ ಪರ ವಕೀಲರಾಗಿರುವಂತಹ
ನಿಖಿಲ್ ಕಾಮತ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಕೇವಲ 2 ರಿಂದ 3 ದಿನಗಳ ಕಾಲ ಕೊಟ್ಟರೆ ಸಾಕು, ಯಾಕಂತಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಇಲ್ಲಿ ತುಂಬಾ ತಡವಾಗಿ ದೂರು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ, ಮತ್ತೆ ದುರುದ್ದೇಶಪೂರ್ವಕವಾಗಿ ಕೊಟ್ಟಿರುವಂತಹ ದೂರ ಆಗಿದೆ. ಅದರೆಲ್ಲರ ಜೊತೆಗೆ ಅವರು ಬ್ಲಾಕ್ ಮೇಲ್ ಮಾಡುವಂತಹ ಪ್ರಯತ್ನವೂ ಕೂಡ ಈ ಪ್ರಕರಣದಲ್ಲಿ ಮಾಡಿದ್ದಾರೆ. ಹೀಗಾಗಿ ಅವ್ರನ್ನ 2-3 ದಿನ ಕಸ್ಟಡಿಗೆ ಕೊಟ್ಟರು ಸಾಕು, ಯಾಕಂತಂದ್ರೆ ಪ್ರಕರಣದಲ್ಲಿ ರಿಕವರಿ ಮಾಡುವಂತದ್ದು ಏನೂ ಇಲ್ಲ ಅಂತೇಳಿ ವಾದವನ್ನು ಮಂಡಿಸಿದ್ರು. ಆದ್ರೆ ಸೂರಜ್ ರೇವಣ್ಣ ಅವರು ಅವರ ಪರ ವಕೀಲರಾಗಿರುವಂತಹ ನಿಖಿಲ್ ಕಾಮತ್ ಅವರ ವಾದಕ್ಕೆ ಸರ್ಕಾರದ ಪರವಾಗಿ ವಾದ ಮಂಡಿಸಿದಂತಹ ವಿಶ್ವನಾಥ್ ಅವರು ಅದರಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾ ಹೋದ್ರು. ಪ್ರಕರಣದಲ್ಲಿ ಇನ್ನೂ ಸಾಕಷ್ಟು ವಿಚಾರಣೆ ನಡೆಯಬೇಕಾಗಿದೆ, ಪ್ರಕ್ರಿಯೆ ತುಂಬಾನೇ ಇದೆ. ತಡವಾಗಿ ದೂರು ಕೊಟ್ಟಿದ್ದಕ್ಕೆ ಅವರು ಕಾರಣವನ್ನು ಕೂಡ ಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಕಾರಣ ಅಂತಂದ್ರೆ ಇಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ಸೂರಜ್ ರೇವಣ್ಣ ಪ್ರಭಾವಿ ಇದ್ದಾರೆ, ಅವರಿಂದ ಬೆದರಿಕೆ ಸಾಧ್ಯತೆ, ಹೀಗಾಗಿ ನಾವು ತಡವಾಗಿ ದೂರನ್ನ ಕೊಟ್ಟಿದ್ವಿ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ಆ ಅಂಶವನ್ನು ಹೇಳಿದ್ರು. ಅದರ ಜೊತೆಗೆ ಘಟನೆ ನಡೆದಿರುವಂತಹ ಅದು ಹಾಸನದಲ್ಲಿ, ಹೀಗಾಗಿ ಹಾಸನಕ್ಕೆ ಹೋಗಿ ಮಹಜರ್ ನಡೆಸಬೇಕು, ವೈದ್ಯಕೀಯ ಪರೀಕ್ಷೆ ನಡೆಸಬೇಕು, ಅನೇಕ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕು, ಮತ್ತೆ ಫೋನ್ ಸೀಸ್ ಮಾಡಬೇಕಾಗಿದೆ. ಇನ್ನಷ್ಟು ಈಗ ಒಂದು ಫೋನ್ ಸೀಸ್ ಆಗಿದೆ, ಇನ್ನುಳಿದಿರುವಂತಹ ಅನೇಕ ಫೋನ್ಗಳನ್ನ ಸೀಸ್ ಮಾಡಬೇಕಾಗಿದೆ. ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡಿ ಬೆದರಿಕೆ ಆಗ್ತಂತಹ ಆರೋಪ ಇದೆ, ಅದರ ರಿಕವರಿ ಮಾಡಬೇಕಾಗಿದೆ. ಅದಲ್ಲದೆ ಬೆದರಿಕೆ ಆಗಿರೋದಕ್ಕೂ ಒಂದಷ್ಟು ಸಾಕ್ಷಿಗಳಿದೆ. ಮತ್ತೆ ಘಟನೆ ನಡೆದಂತಹ ಸಂದರ್ಭದಲ್ಲಿ, ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಧರಿಸಿದಂತಹ ಬಟ್ಟೆಗಳನ್ನ ರಿಕವರಿ ಮಾಡಬೇಕು. ಮತ್ತೆ ಪ್ರಕರಣದಲ್ಲಿ ಇನ್ನು 2ನೇ ಆರೋಪಿ ಆಗಿರುವಂತಹ ವ್ಯಕ್ತಿ ನಾಪತ್ತೆ ಆಗಿದ್ದು, ಆತನನ್ನು ಕೂಡ ನಾವು ಬಂಧಿಸಬೇಕು. ಹೀಗಾಗಿ ಆತ 14 ದಿನ ಕಸ್ಟಡಿ ಬೇಕು ಅಂತ ಹೇಳಿದ್ರು. ಇದಕ್ಕೆ ದರ್ಶನ್ ಪರ ವಕೀಲರು, ಅದರಲ್ಲಿ ಇದಕ್ಕೆ ಸೂರಜ್ ಪರ ವಕೀಲರಾಗಿರುವಂತಹ ನಿಖಿಲ್ ಕಾಮತ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಎಲ್ಲ ರಿಕವರಿ ಆಗಿದೆ, ಮೊಬೈಲ್ ಅನ್ನ ಈಗಾಗಲೇ ಸೀಸ್ ಮಾಡಿದ್ದಾರೆ, ಮಹಜರ್ ಮಾತ್ರ ಬಾಕಿ ಇದೆ. ಹೀಗಾಗಿ ಕೇವಲ 2 ರಿಂದ 3 ದಿನ ಕಸ್ಟಡಿಗೆ ಮಾತ್ರ ಕೊಟ್ಟರೆ ಸಾಕು, ಇದು ಅವಶ್ಯಕತೆ ಇಲ್ಲ ಅನ್ನೋ ಪಾಯಿಂಟ್ ಅನ್ನ ಅವರು ಉಲ್ಲೇಖವನ್ನು ಮಾಡಿದ್ರು. ಇನ್ನ ಈ ವೇಳೆಯಲ್ಲಿ ಜಡ್ಜ್ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಉಲ್ಲೇಖ ಮಾಡಿದ್ರು. ಮೊದಲನೇದಾಗಿ ಪೆನ್ ಡ್ರೈವ್ ಸೀಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಮೊಬೈಲ್ ಸೀಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಮಹಜರ್ ನಡೆಸಿಲ್ಲ, ಮತ್ತೆ ಯಾಕೆ PF ಅನ್ನು ಹಾಕಿಲ್ಲ ಅನ್ನೋ ಒಂದು ಪಾಯಿಂಟ್ ಅನ್ನು ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಮೂಲಕ ಪ್ರಕರಣಕ್ಕೆ ಕೆಲವೊಂದಷ್ಟು ಅಂಶಗಳನ್ನ ಸೇರ್ಪಡೆ ಮಾಡೋದಿರ್ತು, ಮತ್ತೆ ಇದರಲ್ಲಿ ಅಂಶಗಳಿಲ್ಲ ಅಂತ ಹೇಳಿ ಗೊಂದಗಳಿಗೆ ಸಂಬಂಧಪಟ್ಟಂತೆ ಜಡ್ಜ್ ಪ್ರಶ್ನೆ ಮಾಡಿದ್ರು. ಅದಕ್ಕೆಲ್ಲ ಉತ್ತರವನ್ನು ಕೊಡುವಂತಹ ಕೆಲಸ ಆಯ್ತು. ಕೊನೆಗೆ 2 ಕಡೆ ವಾದ ಆಲಿಸಿದಂತಹ ನ್ಯಾಯಾಧೀಶರು ಈಗ 8 ದಿನಗಳ ಕಾಲ ಸೂರಜ್ ರವರನ್ನ CID ಕಸ್ಟಡಿಗೆ ಕೊಟ್ಟಿದ್ದಾರೆ. ವಿದೇಶಿ ಥ್ಯಾಂಕ್ ಯು ವಿಷ್ಣು ಪ್ರಸಾದ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.